ಹಳೆ ಅಭ್ಯಾಸ. ನೀವು ಕೆಲಸಕ್ಕೆ ಹೋಗ್ಬಿಟ್ಟು ಬನ್ನಿ. ಆನ್ ಮಾಡು. ಸರ್, ನಮ್ಮ ಕಾರ್ ಎಲ್ಲಿದೆ ಸರ್? ಏನಿದೆಲ್ಲ? ಏನೆಲ್ರೂ ಗುಂಪಾಗಿ ಬಂದಿದ್ದೀರಲ್ಲ? ಕೈಯಲ್ಲಿ ಹಾರ ಬೇರೆ ಇಟ್ಕೊಂಡಿದ್ದೀರಾ? ಏನ್ ಸಮಾಚಾರ? ವಾಟ್ ಮಿಸ್ಟರ್ ಅಪ್ಪಾರಾವ್, ನಮ್ ಫ್ಯಾಕ್ಟ್ರಿಗೆ ಏನಾದ್ರೂ ಗೌರ್ಮೆಂಟ್ ಲೋನ್ ಸಿಗ್ತೇನ್ರಿ? ಒಳ್ಳೆ ಸಸ್ಪೆನ್ಸ್ ಆಗಿದೆಯಲ್ಲ. ಇವತ್ ನಂದೇನಾದ್ರೂ ವೆಡ್ಡಿಂಗ್ ಡೇನಾ? ಇಲ್ವಲ್ಲ, ಬರ್ತ್ಡೇನಾ? ಯಾಕ್ರಿ ಎಲ್ಲ ಒಂಥರ ನಿಂತಿದ್ದೀರಾ? ಪಟಾಕಿ, ಸಂಜೆಯಿಂದ ನಿನ್ಗೋಸ್ಕರ ಊರೆಲ್ಲ ಹುಡುಕಿದ್ವಿ. ಫ್ಯಾಕ್ಟ್ರಿ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ಯಾಕೆ? ಯಾಕೋ? ಏನಾಯ್ತು ಸರ್? ಯಾಕೆಲ್ರು ಹೀಗೆ ನಿಂತಿದ್ದಾರೆ? ಉಮಾ ಯಾವತ್ತು ಯಾರನ್ನೂ ಈಗ ಹೊರಗಡೆ ನಿಲ್ಲೋ ಹಾಗೆ ಮಾಡಲ್ವೇ? ಎಲ್ಲೋಗಿದ್ದಾಳೆ ಉಮಾ? ಉಮಾ ಉಮಾ ಏನಾಗಿದೆ ಸರ್ ನನ್ನ ಉಮ್ಮನ್ಗೆ? ಯಾಕೆ ಸರ್ ಅವಳಾಗಿ ಮಲಗಿದ್ದಾಳೆ? ಇದ್ದಕ್ಕಿದ್ದ ಹಾಗೆ ಎದೆನೋ ಬಂತು. ಆಸ್ಪತ್ರೆ ಕರ್ಕೊಂಡು ಹೋದ್ವು. ಉಳಿಸ್ಕೊಳ್ಳೋಕಾಗ್ಲಿಲ್ಲ ಕಣಪ್ಪ. ಉಮಾ, ಯಾವತ್ತೂ ಇಲ್ದೆ ಇವತ್ತಿಷ್ಟ ಆಸೆಯಿಂದ ಹೂ ತಗೊಂಬ ಅಂತ ಹೇಳಿದೆಯಲ್ಲ, ಇದಕ್ಕೆನಾ ಅಮ್ಮ? ಇವತ್ತಿನಿಂದ ಹೊಸ ಜೀವನ ಶುರು ಮಾಡೋಣ ಅಂತ ಹೇಳಿದೆಯಲ್ಲ, ಇದೇನಮ್ಮ ಹೊಸ ಜೀವನ? ನಿಮ್ಮ ಮುಖದಲ್ಲಿ ಯಾವತ್ತು ನಗು ಕಾಣುತ್ತೋ ಅವತ್ತೇ ನನ್ನ ಮುಖದಲ್ಲೂ ನಗು ಕಾಣೋದು ಒಂದಿಲ್ಲ. ಇನ್ ಹೇಗಮ್ಮ ನಗ್ಲಿ? ಹೇಗಮ್ಮ ಸಂತೋಷವಾಗಿರ್ಲಿ? ಉಮಾ, ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ನನ್ಗೆ ಯಾರಿದ್ದಾರೆ? ಯಾರೂ ಇಲ್ಲಮ್ಮ.
ನಾನು ಅನಾಥನಾಗ್ಬಿಟ್ಟೆ, ತಬ್ಲಿ ಆಗ್ಬಿಟ್ಟೆ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ಬನ್ನಿ ಡ್ಯಾಡಿ, ಬನ್ನಿ. ಈ ಮನೆಗ್ ಬರೋಕೆ ಈಗ್ಲಾದ್ರೂ ದಾರಿ ಗೊತ್ತಾಯ್ತಾ? ಅಮ್ಮ ಸತ್ತಾಗ ಕೂಡ ನೀವು ನನ್ಗೆ ಹೇಳಿ ಕಳಿಸ್ಲಿಲ್ಲ. ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣಿಗೆ ಮಾಲೆ ಹಾಕಿ ಕೂರಿಸಿರುವಾಗ ಎಲ್ರನ್ನೂ ಕರಿಬೇಕಮ್ಮ. ಚಿತೆ ಹತ್ರ ಮಾಲೆ ಹಾಕಿ ಮಲಗಿಸಿರುವಾಗ ವಿರೋಧಿ ಆದವನು ಕೂಡ ಕರಿದೇನೆ ಬರ್ಬೇಕು. ಅದೇ ಸಂಪ್ರದಾಯ. ನೀನ್ ಮದುವೆ ಮಂಟಪಕ್ಕೂ ಕರೀಲಿಲ್ಲ, ಚಿತೆ ಹತ್ರನೂ ಬರ್ಲಿಲ್ಲ. ವಿನೋದ್, ಯಾರು? ಓ, ಏನು? ಇವತ್ತೆಲ್ಲ ಲೆಕ್ಕಾಚಾರನೂ ಮುಗಿಸ್ಬೇಕು. ಯಾವ ಲೆಕ್ಕ? ಎಲ್ಲ ಲೆಕ್ಕನು. ಡಾಕ್ಯುಮೆಂಟ್ ನಂಬರ್ 1, ನಿಮ್ಮ ತಂದೆಯವರ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟ ಪತ್ರ. ಡಾಕ್ಯುಮೆಂಟ್ ನಂಬರ್ 2, ಆ ಆಸ್ತಿನ ನಾನು ನಿನ್ನ ಹೆಸರಿಗೆ ಬರೆದು ಕೊಟ್ಟ ಪತ್ರ. ಡಾಕ್ಯುಮೆಂಟ್ ನಂಬರ್ 3, ನಿಮ್ಮ ತಂದೆ ಫ್ಯಾಕ್ಟರಿ ನನಗೆ ಒಪ್ಸಿದ ಮೇಲೆ ಬಂದ ಲಾಭದಿಂದ ಕೊಂಡ್ಕೊಂಡ ಚಿಕ್ಕಮಗಳೂರು ಎಸ್ಟೇಟ್, ಊಟಿ ಫಾರ್ಮ್, ಬ್ಯಾಂಗ್ಳೂರ್ ಫ್ಯಾಕ್ಟರಿ, ಮೈಸೂರು ಫ್ಯಾಕ್ಟರಿ, ಸದಾಶಿವ ನಗರದ ಬಂಗ್ಲೆ, ಕಾರುಗಳು, ಕಂಪನಿ ಡೆಪಾಸಿಟ್ ಎಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ರು. ನೋಡಪ್ಪ, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ತಿಂಗಳಿಗೆ ಎಷ್ಟು ಸಂಬಳ ತಗೋಬಹುದು ಅಷ್ಟೇನೆ ಇಲ್ಲಿವರೆಗೂ ನಾ ತಗೊಂಡಿರೋದು. ಎಲ್ಲ ಜವಾಬ್ದಾರಿನೂ ನಿನಗೆ ವಹಿಸಿದ್ದೀನಿ. ಇದೊಂದನ್ನು ಮಾತ್ರ ನಾ ತಗೊಂಡು ಹೋಗ್ತಾ ಇದ್ದೀನಿ. ಏನದು? ಡ್ಯಾಡಿ, ನನಗೆ ಕ್ಷಮಿಸು ಡ್ಯಾಡಿ, ಪ್ಲೀಸ್. ಸರ್, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ರಂಗಣ್ಣ, ನನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ದಯವಿಟ್ಟು ನಾನು ಮಾಡಿದ ತಪ್ಪಿಗೆ ನಿನ್ ಶಿಕ್ಷೆ ಕೊಡ್ಲೇಬೇಕಪ್ಪ. ಶಿಕ್ಷೆ ಕೊಡೋದು, ರಕ್ಷಣೆ ಕೊಡೋದು ಆ ದೇವರು. ಆ ಯೋಗ್ಯತೆ ನನಗಿಲ್ಲ. ನಾನು ಬರ್ತೀನಿ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಡ್ಯಾಡಿ. ಹೌದು ಸರ್, ಇದು ನಿಮ್ಮನೇನೆ, ಇಲ್ಲೇ ಇದ್ಬಿಡಿ. ನನಗಿದ್ದ ಒಂದೇ ಆಸ್ತಿ ನನ್ನ ಹೆಂಡತಿ. ಅವಳೇ ಹೋದ್ಮೇಲೆ ನನಗಿಲ್ಲೇನಿದೆ? ಡ್ಯಾಡಿ